ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶೋ ವ್ಲಾಗ್ಸ್ ಕನ್ನಡ. ನಿಮ್ಮ ಏರಿಯಾದಲ್ಲಿ ಬಿಸಿಲು ಹೇಗಿದೆ ರೀ? ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲಾಗೋಗಿದೆ. ಮನೇಲೂ ಇರೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಾಗಿದೆ. ಸೊ ಈ ವೀಕೆಂಡಲ್ಲಿ ನಾನು ನಮ್ಮ ಯಜಮಾನ್ರು ಇಬ್ಬರೂ ಮನೆ ದೇವ್ರಿಗೆ ಹೋಗಿ ಬರೋಣ. ನಮ್ಮ ಮನೆ ದೇವ್ರು ಬಂದು ಮಾಗಡಿ ರಂಗನಾಥ ಸ್ವಾಮಿ. ನಾವು ಕನಕಪುರ ರೋಡಲ್ಲಿರೋದ್ರಿಂದ ಮಾಗಡಿ ರಂಗನಾಥ ಸ್ವಾಮಿಗೆ ಏನಿಲ್ಲ ಅಂದರೂ 1 ಅವರ್ ಡ್ರೈವ್ ಆಗುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ಮಾಗಡಿ ರೋಡ್ ಫುಲ್ಲು ಟ್ರಾಫಿಕ್ ಜಾಮ್ ಆಗೋಗಿದೆ. BMTC ಅವರೇನೋ ಅಡ್ಡಡ ಹೊಡೆದ್ಬಿಟ್ಟಿದ್ರಂತೆ ಯೂಟರ್ನ್ ಮಾಡುವಾಗ. ಹಾಗಾಗಿ ಆ ಕಡೆ ಈ ಕಡೆ ಎರಡೂ ಸೈಡೂ ರೋಡ್ ಪೂರ್ತಿ ಬ್ಲಾಕ್ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಫಸ್ಟ್ ಆಫ್ ಆಲ್ ಈ ಬಿಸಿಲು ಬೇರೆ ಯಗ್ಗ ಮುಗ್ಗ ಇತ್ತು. ಅದ್ರ ಮೇಲೆ ಟ್ರಾಫಿಕ್ ಜಾಮಲ್ಲಿ ಎಲ್ಲರೂ ಕಿರ್ಚಾಡ್ತಿದ್ರು, ಹಾಂಕ್ ಮಾಡ್ತಾಯಿದ್ರು. ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗಿ ಕ್ಲಿಯರ್ ಮಾಡೋದಕ್ಕಿಂತ ಎಲ್ಲರೂ ಹಾರ್ನ್ ಮಾಡ್ತಿದ್ದವರೇ ಜಾಸ್ತಿ ಆಗಿದ್ರು. ನೀವು ನೋಡ್ತಾ ಇರ್ಬೋದು ಅಲ್ಲಿ. ಆ್ಯಂಡ್ ಇನ್ನೊಂದು ಒಳ್ಳೆ ವಿಷಯ ಏನಂದರೆ, ನಾನು ಮಾಗಡಿ ರೋಡಲ್ಲಿ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಕಡೆ ರಾಮನವಮಿ ಪ್ರಯುಕ್ತ ಎಲ್ಲ ಕಡೆ ಪಾನಕ ಮಜ್ಜಿಗೆನ ಹಂಚ್ತಾಯಿದ್ರು. ಒಂದು ಒಳ್ಳೆ ಇನಿಷಿಯೇಟಿವ್ ಅನ್ಕೊತೀನಿ, ಈ ಬಿಸಿಲಲ್ಲಿ ಎಲ್ರಿಗೂ ತಂಪಾಗಿ ಮಜ್ಜಿಗೆ ಮತ್ತು ಪಾನಕ ಕೊಡುವಂಥದ್ದು. ನೀವು ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಅಂದರೆ, ಯಪ್ಪ ಇದೆಲ್ಲ ಯಾವ ಕಾಲಕ್ಕೆ ಗುರು ಕ್ಲಿಯರ್ ಆಗೋದು ಅನಿಸ್ಬಿಟ್ಟಿತ್ತು. ಯಾರು ಅಟ್ಲೀಸ್ಟ್ ಸ್ವಲ್ಪ ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೂ ಯಾರೂ ಬರ್ತಾ ಇರಲಿಲ್ಲ, ನಿಂತಲ್ಲೇ ನಿಂತಿದ್ದಾರೆ ಎಲ್ಲರೂ. ಅಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಆಮೇಲೆ ಈ ನೈಸ್ ರೋಡಿಂದನೂ ಬ್ಲಾಕ್ ಆಗಿಬಿಟ್ಟಿತ್ತು. ಯಾಕಂದರೆ ನೈಸ್ ರೋಡಿಂದ ಬರೋರೆಲ್ಲ ಯಾರಾದರೂ ರೈಟ್ ತೊಗೊಂಡೋಗಿದ್ರೆ ಇಲ್ಲಿ ಟ್ರಾಫಿಕ್ಕೇ ಮೂವ್ ಆಗ್ತಿಲ್ಲ ಅಂದರೆ ಎಲ್ಲಿಂದ ಬರ್ತಾರೆ ಅವರು. ಹಾಗಾಗಿ ಈ ಟ್ರಾಫಿಕ್ ಜಾಮ್ ಎಲ್ಲ ನೋಡಿಕೊಂಡು ಅದಾದಮೇಲೆ ತಿರ್ಗಾ ನಾವು ಮುಂದಕ್ಕೆ ಹೋದ್ವಿ. ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಮಾಗಡಿ ರಂಗನಾಥ ಸ್ವಾಮಿಗೆ ಹೋಗಬೇಕಾದ್ರೆ ಅಲ್ಲಿ ರೋಡು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಂದರೆ ಏನೋ ಬೆಟ್ಟ ಥರ ಎಲ್ಲ ಕೊರೆದು ಪ್ರಾಪರ್ ರೋಡ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಇದಂತೂ ಯಪ್ಪ ರೋಡೇ ಸರಿಗಿಲ್ಲ, ಎಲ್ಲ ಮಡ್ ರೋಡ್ ಅಲ್ವಾ, ಧೂಳು ಬಿಸಿಲು ಮತ್ತು ಅಲ್ಲಿ ಹಳ್ಳ ದಿಣ್ಣೆ ಥರ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ ದರ್ಶನ ಮಾಡೋಕ್ಕೆ ದ್ವಾರದಿಂದ ಹೋಗ್ತಾ ಇದ್ವಿ ಮಾಗಡಿ ರಂಗನಾಥ ಸ್ವಾಮಿ ದರ್ಶನಕ್ಕೆ. ಅದಾದಮೇಲೆ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆದರೆ ಬಿಸಿಲು ಕಲ್ಲು ಮೇಲೆ ಕಾಲು ಇಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲರೂ ಅಮ್ಮ ಅಪ್ಪ ಅಂದ್ಕೊಂಡು ಕಾಲು ಎಗರಿಸ್ಕೊಂಡು ಹೋಗ್ತಾಯಿದ್ರು. ದರ್ಶನ ಎಲ್ಲ ನೀಟಾಗಿ ಮುಗಿಸಿ ಅದಾದಮೇಲೆ ಅನ್ನದಾಸೋಹದಲ್ಲಿ ಊಟ ಎಲ್ಲ ಮಾಡಿಕೊಂಡು ತಿರ್ಗಾ ರಿಟರ್ನ್ ಬಂದ್ವಿ ನಮ್ಮ ಮನೆಗೆ, ಕನಕಪುರ ರೋಡ್ಗೆ. ತುಂಬ ಬಿಸಿಲಿದ್ದ ಕಾರಣ ಸ್ವಲ್ಪ ಐಸ್ ಕ್ರೀಮ್ ಏನಾದರೂ ತಿನ್ನೋಣ ಅನ್ನಿಸ್ತು. ಹಾಗಾಗಿ ನಾವು ಮನೆಗೆ ಹೋಗೋಕ್ಕಿಂತ ಮುಂಚೆನೇ ಫಸ್ಟು ಪೋಲಾರ್ ಬೇರ್ಗೆ ಹೋದ್ವಿ ಡೆತ್ ಬೈ ಚಾಕ್ಲೇಟ್ ತಿನ್ನೋಕ್ಕೆ. ಸ್ವಲ್ಪ ತಂಪಾಗಿ ತಿಂದ್ಕೊಂಡು ಅದಾದಮೇಲೆ ನಮ್ಮ ಮನೆಗೆ ರಿಟರ್ನ್ ಆದ್ವಿ. ಥ್ಯಾಂಕ್ ಯು ಸೋ ಮಚ್.